Hi friends, welcome back to Vibara channel, Vibara Cooking, a tasty and healthy recipes. Friends, ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವತ್ತು ಒಂದು ಟೇಸ್ಟಿ ಆಗಿರೋವಂಥ ಒಂದು ಸಿಂಪಲ್ ಆಗಿ ಬೇಗನೆ ಮಾಡುವಂಥ ಆಲೂ ಸಾಗು ಮಾಡಿ ನೋಡೋಣ ಹೇಗೆ ಅದರ ವಿಧಾನಗಳನ್ನು ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಇಷ್ಟು ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ. ಈರುಳ್ಳಿ, ಚಿಲ್ಲಿ, ಟೊಮ್ಯಾಟೊ, ಕೊರಿಯಾಂಡರ್ ಮತ್ತು ಕರಿ ಲೀಫ್ನ ತೊಗೊಂಡಿದ್ದೀನಿ. ಇದು ನಿಮ್ಗೆ ಬೇಕಾಗಿ ಶೇಪಲ್ಲಿ ಹಚ್ಕೊಳ್ಳಿ. ಇನ್ನೊಂದು ಕಡೆ ನಾನು ಬಾಣಲಿಯಲ್ಲಿ 2ರಿಂದ 3 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಚೆನ್ನಾದಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಬೇಕು. ಅದ್ರ ಜೊತೆ ನಾನು ಉದ್ದು ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಕೂಡ ಹಾಕ್ತೀನಿ. ಸಾಮಾನ್ಯವಾಗಿ ಈ ಜೀರಿಗೆ ಎಲ್ಲರೂ ಮನೆಯಲ್ಲೂ ಒಗ್ಗರಣೆಗೆ ಬಳಸ್ತಾರೆ. ತುಂಬ ಒಳ್ಳೆಯದು. ಜೀರಿಗೆನ ಒಗ್ಗರಣೆಯಲ್ಲಿ ನಾವು ಬಳಸೋದ್ರಿಂದ ನಮ್ಮ ಆಹಾರ ಕ್ರಮ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋ ಥರ ಕಾಣುತ್ತೆ. ಯಾಕಂತ ಹೇಳಿದ್ರೆ ಆಹಾರದಲ್ಲಿ ಜೀರಿಗೆ ಬಳಸೋದ್ರಿಂದ ನಮ್ಮ ಜೀರ್ಣ ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗ್ತದೆ. ಸ್ವಲ್ಪ ಇಂಡೈಜೆಷನ್ ಆಗೋರಿಗೆ ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಜೀರಿಗೆ ಹಾಕೋದ್ರಿಂದ. ಸೊ ಈಗ ಅದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾನು ಈರುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸೊ ಅದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕೀಗ. ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ಎಲ್ಲ ಹಾಕಿದ್ದೀನಲ್ಲ, ಅದು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ಸಾಫ್ಟಾಗಿ ಬಾಯ್ಲ್ ಆಗೋವರೆಗೂ, ಫ್ರೈ ಆಗೋವರೆಗೂ ಅದನ್ನು ಬಾಡಿಸ್ಕೋಬೇಕು ಸ್ವಲ್ಪ. ಇಲ್ಲಾಂದರೆ ಕಪ್ಪು ಆಗಿಬಿಡುತ್ತೆ. ಅದು ಕಪ್ಪು ಕಲರ್ ಬಂದುಬಿಟ್ರೆ ಟೇಸ್ಟೇ ಬೇರೆ ಥರ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಮತ್ತೊಂದು ಕಡೆ ನಾನು ಆಲೂನು ಬೇಯಿಸ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದಲ್ಲ. ಆಲೂನೆಲ್ಲ ಒಂದು ಹಾಲುವಲ್ಲಿ 2 ಮಾಡಿಬಿಟ್ಟು 2 ಭಾಗ ಮಾಡಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಮತ್ತು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಸ್ವಲ್ಪ ತಣ್ಣೀರಲ್ಲಿ 1-2 ನಿಮಿಷ, 1ರಿಂದ 2 ನಿಮಿಷ ನೆನೆಸ್ಬಿಟ್ರೆ ನೀಟಾಗಿ ನಾವು ಸಿಪ್ಪೆ ತೆಗಿಬೋದು. ಅದನ್ನು ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಎಲ್ಲ ಬೇಯಿಸ್ಕೊಂಡಿರೋ ಹಾಲನ್ನ ಸಿಪ್ಪೆ ತೆಗಿತಾ ಇದ್ದೀನಿ. ಆಲೂಗಡ್ಡೆ ತುಂಬ ಜನ ಇಷ್ಟಪಡ್ತಾರೆ. ಬಟ್ ಎಗೇನ್ ಅದು ಆಲೂಗಡ್ಡೆ ತಿಂದರೆ ಸುಮ್ಮನೆ ವಾಯು ಬರುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಒನ್ಸ್ ಇನ್ ಎ ವೈಲ್ ಓಕೆ ಅನಿಸುತ್ತೆ. ಮೊರೋರ್ ಕೆಲವೊಂದು ಈಗ ಪೂರಿ ಅಂಥವಕ್ಕೆಲ್ಲ ಆಲೂ ಸಾಗು ತುಂಬ ಚೆನ್ನಾಗಿ ಕೂಡ ಟೇಸ್ಟಿಯಾಗಿರುತ್ತಲ್ಲ ಫ್ರೆಂಡ್. ಹಾಗಾಗಿ ಕೆಲವೊಮ್ಮೆ ಓಕೆ. ಸೊ ಆಲೂ ನಾವೇನು ಅದನ್ನು ಸಿಪ್ಪೆ ಸುಲ್ಕೊಂಡಿರ್ತೀವಲ್ಲ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಕೆಲವೊಬ್ಬರು ಸ್ವಲ್ಪ ದಪ್ಪ ಹಾಗೆ ಇರಬೇಕು ಅಂದರೆ ಹಾಗೆ ಕಟ್ ಮಾಡಿ ಕೂಡ ಹಾಕ್ಬೋದು. ಬಟ್ ನಾನಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ತಾ ಇದ್ವಲ್ಲ, ಆ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಸ್ಮೂತಾಗಿ ಬಾಯ್ಲ್ ಆಗಿದೆ ಫ್ರೆಂಡ್. ಆಗ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಏನಂದರೆ ಒಗ್ಗರಣೆ ಸ್ವಲ್ಪ ಕಪ್ಪು ಆಗಬಾರ್ದು. ಕಪ್ಪು ಆಗದಂಗೆ ಸ್ವಲ್ಪ ಹಾಗಾಗೆ ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡ್ರೆ ಒಳ್ಳೆಯದು. ಈಗ ಟೊಮೊಟೊ ಏನು ಹೆಚ್ಕೊಂಡಿರ್ತೀವಲ್ವ, ಟೊಮೊಟೊ ಸೇರಿಸ್ಬೇಕು. ಟೊಮೊಟೊ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ಸಿಮ್ಮಲ್ಲಿ, ತುಂಬ ಸಿಮ್ ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬಾಡಿಸ್ತಾ ಇದ್ದರೆ ಆಯಿತು. ನೀರು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ನಮಗೆ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ನಿಮಗೆ ಗ್ರೇವಿ ಬೇಡ ಅಂತ ಹೇಳಿದ್ರೆ ನೀರು ಹಾಕೋದನ್ನು ಸ್ಕಿಪ್ ಮಾಡಬಹುದು. ನೋಡಿ, ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಕುಕ್ ಆದಮೇಲೆ ನಾವು ಆಲೂಗಡ್ಡೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕಿಲ್ಲಿ. ಅದಕ್ಕಿಂತ ಮುಂಚೆ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪೌಡ್ರ್, ಯೂಶ್ವಲಿ ಎಲ್ಲ ಇರೋವಂಥ ಸಾಂಬಾರು ಪೌಡ್ರನ್ನ 1.5 ಚಮಚ ಆ್ಯಡ್ ಮಾಡಿದ್ದೆ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಆಮೇಲೆ ನಾವೇನು ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಆಲೂಗಡ್ಡೆ, ಅದನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಸ್ವಲ್ಪ ಆಚೆಗೆ ಈಚೆಗೆ ಅಂದರೆ ಆಲೂಗಡ್ಡೆ ಹಾಗೆ ಉಳ್ಕೊಳ್ಳುತ್ತೆ, ಮಸಾಲೆ ಹಾಗೆ ಉಳ್ಕೊಳ್ಳುತ್ತೆ. ಸೊ 2 ನೀಟಾಗಿ ಮಿಕ್ಸ್ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇಲ್ಲಿ ನಾನು ಗ್ರೇವಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಆಮೇಲೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಿ 2 ನಿಮಿಷ ನಾವು ಉರಿಯಲ್ಲಿ ಇಟ್ಟರೆ ಸಾಕು. ಚೆನ್ನಾಗಿ ಬೇಯ್ಕೊಳ್ತಾ ಇದೆ ನೋಡಿ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಓಕೆ, ಇದ್ರಲ್ಲಿ ಫೈನಲ್ ಟಚ್ ಅನ್ನೋ ಹಾಗೆ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ತುಪ್ಪ ಜಾಸ್ತಿ ಯೂಸ್ ಮಾಡ್ತೀನಿ, ಎಲ್ಲ ಒಂದು ಬೇಳೆ ಸಾರಿಗೆ ಆಗಿರ್ಬೋದು. ಬಟ್ ವೆಜಿಟೇರಿಯನ್ಗೆ ಆಲ್ಮೋಸ್ಟ್ ಎಲ್ಲ ನಾನು ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು. ನೋಡಿ, ಈಗ ಮತ್ತೆ ಬಾಡಿಸ್ಕೊಳ್ಳಿ. ನೀಟಾಗಿ ಬಾಡಿಸ್ಕೊಂಡ್ಮೇಲೆ ನಮ್ಮ ಆಲೂ ಸಾಗು ರೆಡಿ ಆಗಿದೆ. ಇದನ್ನು ನಾವು ಪೂರಿ ಜೊತೆ ತಿನ್ಬಹುದು ಅಥವಾ ಚಪಾತಿ ಜೊತೆ ತಿನ್ಬೋದು. ಎಲ್ಲರ ಜೊತೆ ತುಂಬ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್.